ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಿಮಗೆ ಬೀಟ್ರೇಟ್ ಕ್ಯಾರೆಟ್ ಪಲ್ಯ ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತಾಯಿದ್ದೀನಿ, ಬನ್ನಿ ನೋಡ್ಕೊಬರೋಣ. 3 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈಗ 1/4 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಇದು ಸ್ವಲ್ಪ ಚಟಪಟ ಅಂತ ಸಿಡೀಲಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಈಗ 1/2 ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದು ಬಾಯಿಗೆ ಮಧ್ಯೆ ಸಿಗ್ತಾಯಿದೆ, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. 1/4 ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಈಗ ಉದ್ದಿನಬೇಳೆ ಹಾಕಿದ್ದೀನಿ. ಸ್ವಲ್ಪ ಸಿಮ್ ಮಾಡಿಬಿಟ್ಟು ಸ್ವಲ್ಪ 2 ನಿಮಿಷ ಕ್ರಿಸ್ಪಿಯಾಗಿ ಫ್ರೈ ಆಗಲಿ. ಬೀಟ್ರೇಟ್ ಕ್ಯಾರೆಟ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬಿಸಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಬೀಟ್ರೇಟ್ ಕ್ಯಾರೆಟಲ್ಲಿ. ಮತ್ತು ಜ್ಯೂಸೆಲ್ಲ ಕುಡಿಯೋಕ್ಕಾಗಲ್ಲ ಅಂದರೂ ವಾರಕ್ಕೆ 2 ಸಲ ಈ ರೀತಿ ಪಲ್ಯ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಕರ್ಬೇವಿನ ಸೊಪ್ಪು, ಹಸಿಮೆಣಸಿಕಾಯಿ, ಒಣಮೆಣಸಿಕಾಯಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋತಾಯಿದ್ದೀನಿ. ಒಂದು 4 ಹಸಿಮೆಣಸಿಕಾಯಿ ಹಾಕೊಂಡಿದ್ದೀನಿ, 4 ಒಣಮೆಣಸಿಕಾಯಿ ಹಾಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಂಡು ಈಗ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 4 ಈರುಳ್ಳಿ ತಗೊಂಡು ನನ್ನ ಹತ್ರ ಜಾರಿದೆ, ಆ ಜಾರಲ್ಲಿ ರುಬ್ಕೊಂಡಿದ್ದೀನಿ. ಅಂದರೆ ಇದು ಸಣ್ಣಕ್ಕೆ ಪುಡಿ ಮಾಡುತ್ತೆ ಜಾರು. ಈ ಜಾರಲ್ಲಿ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾನು ಸಣ್ಣ ಕುತ್ರಿಸ್ಕೊಂಡಿದ್ದೀನಿ. ಮಾಮೂಲಿ ಆನ್ ಮಾಡಿದ್ರೆ ನೀಟಾಗಿದು ಯಾವ ಸೈಜಿದೆ ಆ ಸೈಜಿಗೆ ಪುಡಿ ಮಾಡಿಕೊಡುತ್ತೆ. ಈಗ ಈ 4 ಈರುಳ್ಳಿನ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾಯಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿಷ್ಟು ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿ ಫ್ರೈ ಮಾಡಿ. ಈರುಳ್ಳಿ ಹಾಕಿದ್ದೀನಿ. ಈಗ ರುಚಿ ಹಾಕೋಣ. ಯಾವತ್ತು ಫ್ರೆಂಡ್ಸ್ ಈರುಳ್ಳಿ ಹಾಕಿದಾಗ ರುಚಿ ಹಾಕಬೇಕು, ಆವಾಗ ಬೇಗನೆ ಬಣ್ಣ ಚೇಂಜ್ ಆಗುತ್ತೆ. ಈರುಳ್ಳಿ ಹಸಿ ಸ್ಮೆಲ್ ಬರಲ್ಲ. ಇದೊಂದು ಟಿಪ್ಸ್ ಇದು. ಇದನ್ನು ಹೀಗೆ ಫ್ರೈ ಮಾಡೋಣ. ಈಗ ಇದು ಒಂದು 3 ನಿಮಿಷ ಫ್ರೈ ಆಗಲಿ. ಈಗ ಇದಕ್ಕೇ ನಾನು ಒಂದು ದಪ್ಪ ಸೈಜ್ದು 3 ಬೀಟ್ರೂಟ್ನ ತುರ್ಕೊಂಡಿದ್ದೀನಿ, ಒಂದು 3 ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಇವಾಗ ಇದನ್ನು ಒಳಗಡೆ ಹಾಕಿ ಮಿಕ್ಸ್ ಮಾಡೋಣ. ಇದನ್ನು ತುರಿದು ಇಟ್ಕೊಬಿಟ್ರೆ ಫ್ರೆಂಡ್ಸ್ ಇದು ತುಂಬಾ ಈಸಿ ಮಾಡೋದು. ಒಂದ್ಸಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಈಗ ಇದನ್ನು ಫ್ರೈ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಜೊತೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಜೊತೆ ನೀಟಾಗಿ ಇದು ಮಿಕ್ಸ್ ಆಗಲಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ಒಂದು 3 ನಿಮಿಷ ಹೀಗೇ ಹುರ್ಕೊಳ್ಳೋಣ, ಕೈ ಬಿಡದಂತೆ. ಫ್ರೆಂಡ್ಸ್, ನನ್ನ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯ್ತಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಫ್ರೆಂಡ್ಸ್. ಹೊಸಬ್ರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಇದಕ್ಕೆ ನಾನು ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅರ್ಧ ಗ್ಲಾಸ್ ನೀರೇ ಸಾಕು. ಇದು ನೀರು ಡ್ರೈ ಆಗೋ ತನಕ ಫ್ರೈ ಆಗಲಿ. ಈಗ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡೋಣ. ಈಗ ನೆಕ್ಸ್ಟು ಓಪನ್ ಮಾಡಿ 5 ನಿಮಿಷ ಆಗಿದೆ, 5-10 ನಿಮಿಷ. ಪ್ಲೇಟ್ ಓಪನ್ ಮಾಡಿದ್ದೀನಿ. ಈಗ ಲಾಸ್ಟಲ್ಲಿ ಫ್ರೆಂಡ್ಸ್ ಕಾಯಿ ತುರಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಣ. ನಾನೊಂದು 2 ಇಡಿ ಅಷ್ಟು ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ರೆಡಿ ಟು ಈಟ್ ಬೀಟ್ರೇಟ್ ಕ್ಯಾರೆಟ್ ಪಲ್ಯ. ಇದಂತೂ ರೊಟ್ಟಿ ಮತ್ತು ಚಪಾತಿ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಚಪಾತಿ ಮಾಡಿದ್ದೀನಿ, ಚಪಾತಿಗೆ ಅಂತಲೇ ಪಲ್ಯ ಮಾಡ್ತಾಯಿದ್ದೀನಿ.
ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡೋಣ. ಅಷ್ಟೇ ಫ್ರೆಂಡ್ಸ್, ರೆಡಿ ಟು ಈಟ್. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ರುಚಿ ನಾನು ಈರುಳ್ಳಿಗೆ ಹಾಕೋದ್ರಿಂದ ಪುನಃ ಹಾಕ್ಕೊಂಡಿಲ್ಲ. ಯಾವತ್ತೂ ಈ ಪಲ್ಯ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ರುಚಿ ಸ್ವಲ್ಪ ಕಡಿಮೆನೇ ಇರಲಿ, ಟೇಸ್ಟ್ ಇರುತ್ತೆ. ರುಚಿ ಒಂದು ಸ್ವಲ್ಪ ಜಾಸ್ತಿ ಆದರೆ ಪಲ್ಯ ಹೋಯ್ತು ಅಂತ. ಈಗ ಬೇಕಾದ್ರೆ ಹಾಗೇ ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಇದನ್ನು ನಾನು ಚಪಾತಿ ಮಾಡಿದ್ದೆ, ಅದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡಿದೆ, ಹೇಗೆ ಬಂತು ಅಂತ ಟ್ರೈ ಮಾಡಿಬಿಟ್ಟು ನಾನು ಕಮೆಂಟ್ ಮಾಡ್ತೀರಾ ತಾನೇ. ಪ್ಲೀಸ್ ಫ್ರೆಂಡ್, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ. ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ, ಬೀಟ್ರೂಟ್ ಕ್ಯಾರೆಟ್ ಪಲ್ಯ.